ದರ್ಶನ್ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡೋದು ಸಹಜ. ಅದು ಏನಂದ್ರೆ ದಾಸನಿಗೆ ಆಪರೇಷನ್ ಯಾವಾಗ ಅಂತ. ಆಸ್ಪತ್ರೆಗೆ ಬಂದಿದ್ದಾದ್ರೂ ಯಾಕೆ, ಇಂಜೆಕ್ಷನ್ ಕೊಟ್ಟಿದ್ಯಾದ್ರೂ ಯಾಕೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಪತಿಗೆ ಬೆನ್ನು ನೋವು, ನಿಂತ್ರೂ ನೋವು, ಕೂತ್ರೂ ನೋವು, ನೆಮ್ಮದಿಯಾಗಿ ನಿತ್ಯ ಕರ್ಮವನ್ನು ಮುಗಿಸೋಕೆ ಆಗದಿರೋಷ್ಟು ಬೆನ್ನು ನೋವು. ಇದು ಜಗ್ಗುದಾದ ಜೈಲಿನಲ್ಲಿದ್ದಾಗಿನ ಬೆನ್ನು ನೋವಿನ ಕತೆ ವ್ಯತೆ. ಬೆನ್ನು ನೋವಿನ ಆಪರೇಷನ್ಗಾಗಿ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದವರು ಸರ್ಜರಿಯನ್ನ ಮಾಡಿಸ್ಲೇ ಇಲ್ಲ. ಹಾಗೂ ಹೀಗೂ ರೆಗ್ಯುಲರ್ ಬೇಲ್ ಪಡೆದು ಈಗ ದರ್ಶನ್ ಜಾಲಿಯಾಗಿದ್ದಾರೆ. ಆದ್ರೆ ಸಾರಥಿಗೆ ಸರ್ಜರಿ ಮಾತ್ರ ಆಗಿಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡು ಹೋದ ಕಾಟೇರ, ಅದೇ ಗತ್ತು, ಅದೇ ನಡಿಗೆ. ಬೆನ್ನುಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕ್ಅಪ್ ಮಾಡಿದ್ದಾರೆ. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ. ನಟ ದರ್ಶನ್ಗೆ ಧನ್ವೀರ್, ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗಲಿ 1 ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡೋದು ಸಹಜ. ಅದು ಏನಂದ್ರೆ ದಾಸನಿಗೆ ಆಪರೇಷನ್ ಯಾವಾಗ ಅಂತ. ಆಸ್ಪತ್ರೆಗೆ ಬಂದಿದ್ದಾದ್ರೂ ಯಾಕೆ, ಇಂಜೆಕ್ಷನ್ ಕೊಟ್ಟಿದ್ಯಾದ್ರೂ ಯಾಕೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಪತಿಗೆ ಬೆನ್ನು ನೋವು, ನಿಂತ್ರೂ ನೋವು, ಕೂತ್ರೂ ನೋವು, ನೆಮ್ಮದಿಯಾಗಿ ನಿತ್ಯ ಕರ್ಮವನ್ನು ಮುಗಿಸೋಕೆ ಆಗದಿರೋಷ್ಟು ಬೆನ್ನು ನೋವು. ಇದು ಜಗ್ಗುದಾದ ಜೈಲಿನಲ್ಲಿದ್ದಾಗಿನ ಬೆನ್ನು ನೋವಿನ ಕತೆ ವ್ಯತೆ. ಬೆನ್ನು ನೋವಿನ ಆಪರೇಷನ್ಗಾಗಿ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದವರು ಸರ್ಜರಿಯನ್ನ ಮಾಡಿಸ್ಲೇ ಇಲ್ಲ. ಹಾಗೂ ಹೀಗೂ ರೆಗ್ಯುಲರ್ ಬೇಲ್ ಪಡೆದು ಈಗ ದರ್ಶನ್ ಜಾಲಿಯಾಗಿದ್ದಾರೆ. ಆದ್ರೆ ಸಾರಥಿಗೆ ಸರ್ಜರಿ ಮಾತ್ರ ಆಗಿಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸಿಕೊಂಡು ಹೋದ ಕಾಟೇರ, ಅದೇ ಗತ್ತು, ಅದೇ ನಡಿಗೆ. ಬೆನ್ನುಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕ್ಅಪ್ ಮಾಡಿದ್ದಾರೆ. ಬಳಿಕ ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ.
ನಟ ದರ್ಶನ್ಗೆ ಧನ್ವೀರ್ ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗ್ಲಿ, ಒಂದು ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಚಾರವಾಗಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಕಾಡೋದು ಸಹಜ. ಅದು ಏನಂದ್ರೆ ದಾಸನಿಗೆ ಆಪರೇಷನ್ ಯಾವಾಗ ಅಂತ. ಆಸ್ಪತ್ರೆಗೆ ಬಂದಿದ್ದಾದ್ರೂ ಯಾಕೆ, ಇಂಜೆಕ್ಷನ್ ಕೊಟ್ಟಿದ್ಯಾದ್ರೂ ಯಾಕೆ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಪತಿಗೆ ಬೆನ್ನು ನೋವು, ನಿಂತ್ರೂ ನೋವು, ಕೂತ್ರೂ ನೋವು, ನೆಮ್ಮದಿಯಾಗಿ ನಿತ್ಯ ಕರ್ಮವನ್ನು ಮುಗಿಸೋಕೆ ಆಗದಿರೋಷ್ಟು ಬೆನ್ನು ನೋವು. ಇದು ಜಗ್ಗುದಾದ ಜೈಲಿನಲ್ಲಿದ್ದಾಗಿನ ಬೆನ್ನು ನೋವಿನ ಕತೆ ವ್ಯತೆ. ಬೆನ್ನು ನೋವಿನ ಆಪರೇಷನ್ಗಾಗಿ ಮೆಡಿಕಲ್ ಬೇಲ್ ಪಡೆದು ಆಚೆ ಬಂದವರು ಸರ್ಜರಿಯನ್ನ ಮಾಡಿಸ್ಲೇ ಇಲ್ಲ. ಹಾಗೂ ಹೀಗೂ ರೆಗ್ಯುಲರ್ ಬೇಲ್ ಪಡೆದು ಈಗ ದರ್ಶನ್ ಜಾಲಿಯಾಗಿದ್ದಾರೆ. ಆದ್ರೆ ಸಾರಥಿಗೆ ಸರ್ಜರಿ ಮಾತ್ರ ಆಗಿಲ್ಲ. ಸಾರಥಿ ಸರ್ಜರಿಗೆ ಕೂಡಿ ಬಂತು ಕಾಲ. ಇಂಜೆಕ್ಷನ್ ಹಾಕಿಸ್ಕೊಂಡು ಹೋದ ಕಾಟೇರ, ಅದೇ ಗತ್ತು, ಅದೇ ನಡಿಗೆ. ಬೆನ್ನು ಹುರಿಯ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ದರ್ಶನ್ ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದಾರೆ. ದಾಸ ಎಂಟ್ರಿ ಆಗ್ತಿದ್ದಂತೆ ಡಾಕ್ಟರ್ ಅಜಯ್ ಹೆಗಡೆ ನಾರ್ಮಲ್ ಹೆಲ್ತ್ ಚೆಕ್ಅಪ್ ಮಾಡಿದ್ದಾರೆ. ಬಳಿಕ ನರವು ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಇಂಜೆಕ್ಷನ್ ಕೊಟ್ಟಿದ್ದಾರೆ. ಆ ಇಂಜೆಕ್ಷನ್ ಹೆಸರು ಎಪಿಡ್ಯೂರಲ್ ಅಂತ. ಹಾಗಾದ್ರೆ ಆ ಇಂಜೆಕ್ಷನ್ ಕೊಡೋದು ಯಾಕೆ ಅಂತ ನೋಡೋದಾದ್ರೆ, ದರ್ಶನ್ಗೆ ಎಪಿಡ್ಯೂರಲ್ ಇಂಜೆಕ್ಷನ್ ಅನ್ನ ಕೊಡಲಾಗಿದೆ. ನರ್ವ್ ರೂಟ್ ಬ್ಲಾಕ್ ಕ್ಲಿಯರ್ ಆಗಲು ಈ ಇಂಜೆಕ್ಷನ್ ಅನ್ನ ಕೊಡ್ತಾರೆ. ಇದನ್ನ ಕೊಟ್ಟ ಹಿನ್ನೆಲೆ 1 ವಾರ ಅಬ್ಸರ್ವೇಷನ್ ಅಲ್ಲಿ ಇಡಲಾಗುತ್ತೆ. ಆ ಬಳಿಕ ದರ್ಶನ್ ಆಪರೇಷನ್ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಎಪಿಡ್ಯೂರಲ್ ಇಂಜೆಕ್ಷನ್ ನಿಂದ ಸೈಡ್ ಎಫೆಕ್ಟ್ ಇದೆ. ಹೀಗಾಗಿ ಅದರ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ವೈದ್ಯರು ತಿಳಿಸಿದ್ದಾರೆ. ಮುಖ ಊದ್ಕೊಳ್ಳೋದು, ನಿದ್ರೆ ಸಮಸ್ಯೆ, ಉದ್ವೇಗ, ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ ಬಗ್ಗೆ ದರ್ಶನ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇದು ದರ್ಶನ್ಗೆ ಡಾಕ್ಟರ್ ಕೊಟ್ಟ ಎಪಿಡ್ಯೂರಲ್ ಇಂಜೆಕ್ಷನ್ ನ ಕತೆ. ಇನ್ನು ಪ್ರಿನ್ಸ್ಗೆ ಫಿಸಿಯೋಥೆರಪಿ ವರ್ಕೌಟ್ ಆಗಿದೆಯಂತೆ. 1 ವಾರದ ಬಳಿಕ ದರ್ಶನ್ ಸರ್ಜರಿ ಬಗ್ಗೆ ತಿಳಿಯಲಿದೆ. ಇವತ್ತು ಆಸ್ಪತ್ರೆ ವಿಸಿಟ್ ಬಳಿಕ ಮಂಡ್ಯ ಜಿಲ್ಲೆಯ ಶಕ್ತಿ ದೇವತೆ ಆರತಿ ಉಕ್ಕಡದಮ್ಮ ದೇವಿಯ ದರ್ಶನ ಪಡೆದಿದ್ದಾರೆ. ಈ ವೇಳೆ ಫ್ಯಾನ್ಸ್ ಬಸ್ ಹ್ಯಾಪಿ ಸಂಕ್ರಾಂತಿ ಅಂತ ವಿಶ್ ಮಾಡಿದ್ದಾರೆ. ನಟ ದರ್ಶನ್ಗೆ ಧನ್ವೀರ್ ಸ್ಥಳೀಯ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸಾಥ್ ನೀಡಿದ್ದಾರೆ. ಏನೇ ಆಗ್ಲಿ, 1 ವಾರದ ಬಳಿಕ ದರ್ಶನ್ ಸರ್ಜರಿ ಆಗುತ್ತಾ ಅಥವಾ ಇಂಜೆಕ್ಷನ್ ಫಿಸಿಯೋಥೆರಪಿಯಲ್ಲೇ ಹುಷಾರಾಗ್ತಾರಾ ಏನು ಅಂತ ನಾವೇ ಹೇಳ್ತೀವಿ. ಜಸ್ಟ್ ವೈಟ್ ಅಂಡ್ ವಾಚ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.